ಎಫ್ ಅಂದರೆ ಸ್ವೀಟ್ ಲೆಮನ್ ಆಗಿರಲಿಲ್ಲ ಅಂದರೆ ವಿನಿಗರ್ ಆಗಿರಲಿ ಡೈರೆಕ್ಟ್ ಫೇಸ್ ಮೇಲೆ ಅಪ್ಲೈ ಮಾಡೋದು ಡ್ರೈ ಸ್ಕಿನ್ ನಾರ್ಮಲ್ ಸ್ಕಿನ್ ಸೆನ್ಸಿಟಿವ್ ಕಾಂಬಿನೇಷನ್. ಸೊ ಗೈಸ್ ವೆಲ್ಕಮ್ ಟು ದಿ ಮೈ ಚಾನಲ್. ಇವತ್ತಿನ ಟಾಪಿಕ್ ಬಂದು 10 ಸ್ಕಿನ್ ಕೇರ್ ಮಿಸ್ಟೇಕ್ಸ್. ಅದು ನೀವು ಡೈಲಿ ಬೇಸಿಸಲ್ಲಿ ಮಾಡ್ತೀರಾ, ಆದರೆ ನಿಮಗೆ ಸ್ವಲ್ಪ ಕೂಡ ಇಂಟೆಂಟ್ ಬಗ್ಗೆ ಅದು ನಾನು ಮಾತಾಡ್ತಾ ಇರೋದು ಬಂದು ನೀವು ಹೇಗೆ ಇಂಪ್ರೂವ್ ಮಾಡ್ತೀರಾ ಅಂತ ಅಲ್ಲ, ಅದೆಲ್ಲ ನನಗೆ ಆಗಲೇ ಗೊತ್ತಿದೆ. ಬಟ್ ನಾನು ಅದ್ರಲ್ಲಿ ಮಾಡ್ತಿರೋದ್ರಲ್ಲಿ ಹೇಗೆ ನೀವು ಮಿಸ್ಟೇಕ್ಸ್ ಮಾಡ್ತಿದ್ರು ಅಂತ ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಫಸ್ಟ್ ಒಂದು ರಾಂಗ್ ಪ್ರಾಡಕ್ಟ್ ಯೂಸ್ ಮಾಡೋದಾಗುತ್ತೆ. ಹೇಗೆಂದರೆ ನಾವು ಸ್ಕಿನ್ ಇರೋದಾಗುತ್ತೆ, ನಮ್ಮಲ್ಲಿ 5 ಟೈಪ್ ಸ್ಕಿನ್ ಇರುತ್ತೆ. ಒಂದು ಆಯಿಲಿ ಸ್ಕಿನ್ ಮತ್ತು ಡ್ರೈ ಸ್ಕಿನ್, ನಾರ್ಮಲ್ ಸ್ಕಿನ್, ಸೆನ್ಸಿಟಿವ್ ಕಾಂಬಿನೇಷನ್. ಈಗ ಯಾವುದೇ ಆಗಲಿ ಯಾವುದೇ ಪ್ರಾಡಕ್ಟ್ ನಾವು ಆಯಿಲಿ ಸ್ಕಿನ್ ಇದ್ದರೆ ಡ್ರೈ ಸ್ಕಿನ್ ಯೂಸ್ ಮಾಡೋದು, ಡ್ರೈ ಸ್ಕಿನ್ ಇದ್ದರೆ ಆಯಿಲಿ ಸ್ಕಿನ್ ಯೂಸ್ ಮಾಡೋದು. ಈಗ ಫೇಸ್ ವಾಶ್ ಆಗಿರಲಿ, ಮಾಯ್ಶ್ಚರೈಸರ್ ಆಗಲಿ, ಯಾವುದೇ ಆಗಿರಲಿ ಎಲ್ಲನೂ ನಾವು ಆಪೋಸಿಟ್ ಯೂಸ್ ಮಾಡ್ತಾಯಿದ್ರೆ ಪೋರ್ಸ್ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಆಯಿಲಿ ಇರೋದೆಲ್ಲ ಗ್ರೀಸ್ ಆಗೋದು, ಆಮೇಲೆ ಇದು ಫುಲ್ ಅದರಿಂದ ಪಿಂಪಲ್ ಆಗೋದು ಆ ಚಾನ್ಸಸ್ ಇರುತ್ತೆ. ಆಮೇಲೆ ನಿಮಗೆ ಅದರಿಂದ ಏನೋ ರಿಸಲ್ಟು ಬರೋಲ್ಲ, ಆಮೇಲೆ ಇನ್ವೆಸ್ಟ್ಮೆಂಟ್ ಕೂಡ ಝೀರೋ. ಸೊ ರಾಂಗ್ ಪ್ರಾಡಕ್ಟ್ ಯೂಸ್ ಮಾಡೋದು ಸ್ಟಾಪ್ ಮಾಡೋದು. ನೀವು ಬಿಸಿನೀರಲ್ಲಿ ಸ್ನಾನ ಮಾಡ್ತೀರಾ ಅಂದರೆ ಅದರಿಂದ ಎಫೆಕ್ಟ್ ಏನಾಗುತ್ತೆ ಅಂದರೆ ನೀವು ಗ್ಲೋ ಆಗೋಕ್ಕೋಸ್ಕರ ಎಸೆನ್ಷಿಯಲ್ ಆಯಿಲ್ ಇರುತ್ತೆ, ಸಿಬಮ್ ಅಂತಾರೆ, ಅದೆಲ್ಲ ಹೋಗುತ್ತೆ. ಆಮೇಲೆ ಅದರಿಂದ ಆ್ಯಕ್ನಿ ಆಗೋ ಚಾನ್ಸಸ್ ಇರುತ್ತೆ, ಬ್ಯಾಕ್ ಹೆಡ್ಸ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಈ ಫುಲ್ ಮುಖ ಎಲ್ಲ ಇರಿಟೇಟ್ ಆಗುತ್ತೆ ಬಿಸಿನೀರಿಂದ. ಇಷ್ಟು ಬಂದು ಲಾಂಗ್ ಟೈಮಲ್ಲಿ ಶೇವ್ ಮಾಡೋದು. ಕರೆಕ್ಟ್ ಟೈಮ್ ಯಾವಾಗ ಅಂದರೆ ನೈಟ್ ಟೈಮಲ್ಲಿ ಶೇವ್ ಮಾಡ್ಕೊಂಡು. ನೀವು ಬೆಳಗ್ಗೆ ಹೊತ್ತು ಮಾಡ್ಕೊಂಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಔಟ್ಸೈಡ್ ಹೋದ್ರೆ ಅಂದರೆ ನೀವು ಬೈ ಚಾನ್ಸ್ ಡಸ್ಟ್ ಬಂದು ಮುಖದ ಮೇಲೆ ಕೂತ್ಕೊಳ್ಳೋದು, ಇಲ್ಲಾಂದರೆ ನಿಮ್ಮ ಡರ್ಟಿ ಹ್ಯಾಂಡ್ಸ್ ಬಂದುಬಿಟ್ಟು ಎಲ್ಲ ಮುಖದ ಮೇಲೆ ಟಚ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಓಪನ್ ಪೋರ್ಸ್ ಇರುತ್ತಲ್ಲ ಅದರೊಳಗೆ ಡಸ್ಟ್ ಹೋಗ್ಬಿಟ್ಟು ನಿಮಗೆ ಪಿಂಪಲ್ಸ್ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ನೈಟ್ ಹೊತ್ತು ಜಾಸ್ತಿ ಯೂಸ್ ಮಾಡೋದು. ಆಮೇಲೆ ಅದನ್ನ ಕರೆಕ್ಟ್ ಹೇಗೆ ಅಂದರೆ ಟ್ರಿಮ್ಮರ್ ಮಾಡೋದು ಕರೆಕ್ಟ್ ಹೇಗೆ ಮಾಡಬೇಕು ಅಂದರೆ ಫಸ್ಟ್ ನಾವು ಇದು ಕೋಲ್ಡ್ ವಾಟರಿಂದ ಫೇಸ್ ತೊಳ್ಕೊಂಡು, ಆಮೇಲೆ ಮಾಯ್ಶ್ಚರೈಸರ್ ಆಗಿರಲಿ ಇಲ್ಲಾಂದರೆ ಶೇವಿಂಗ್ ಕ್ರೀಮ್ ಅದನ್ನ ಫೇಸ್ಗೆ ಹಾಕ್ಕೊಂಡು ಆಮೇಲೆ ನೀವು ಟ್ರಿಮ್ ಮಾಡಬೇಕು. ಟ್ರಿಮ್ ಮಾಡಿ ಆದಮೇಲೂ ಕೂಡ ಮತ್ತೆ ತಣ್ಣೀರಲ್ಲೇ ಸ್ನಾನ ಮಾಡಬೇಕು. ಡರ್ಟಿ ಕ್ಲಾತ್ ಯೂಸ್ ಮಾಡೋದ್ರಿಂದ ತುಂಬ ಚಾನ್ಸಸ್ ಆಗೋದಿದೆ. ಟಿಶ್ಯೂ ಆಗಿರಲಿ, ಆಮೇಲೆ ಟ್ಯಾವಲ್ ಏನಾದರೂ ಆಗಿರಲಿ, ಅದನ್ನು ಮತ್ತೆ ನೀವು ಪದೇ ಪದೇ ಯೂಸ್ ಮಾಡೋದ್ರಿಂದ ನೀವು ಅದ್ರ ಮೇಲೆ ಉಳಿದಿರೋ ಡಸ್ಟ್ ಇರುತ್ತಲ್ಲ ಮತ್ತೆ ಫೇಸ್ ಮೇಲೆ ಬಂದು ಕೂತ್ಕೊಂಡಾಗ ಅದರಿಂದ ಆ್ಯಕ್ನಿ ಆಗೋ ಚಾನ್ಸಸ್ ತುಂಬ ಇರುತ್ತೆ. ವಾರದಲ್ಲಿ ನೀವು 2 ಸತಿ ಅಂದರೂ ಪಿಲ್ಲೋ ಕವರ್ನ ತೊಳಿಬೇಕು. ಇಲ್ಲಾಂದರೆ ಪಿಲ್ಲೋ ಕವರ್ ನೀವು ಮಲ್ಕೊಂಡು ರೆಗ್ಯುಲರ್ ಆಗಿ ಅದರಲ್ಲಿ ಡಸ್ಟ್ ಕೂತ್ಕೊಂಡಿರ್ತಲ್ಲ ಅದರಿಂದ ನಿಮಗೆ ಪಿಂಪಲ್ಸ್ ಆಗೋ ತುಂಬ ಚಾನ್ಸಸ್ ಇರುತ್ತೆ. ಸೊ ಅಟ್ಲೀಸ್ಟ್ ವೀಕಲ್ಲಿ 2 ಟೈಮ್ಸ್ ವಾಶ್ ಮಾಡಬೇಕು. ಸನ್ಸ್ಕ್ರೀನ್ ಯೂಸ್ ಮಾಡಿ. ಸನ್ಸ್ಕ್ರೀನ್ ನೀವು ಯಾವಾಗಲೂ ಆಗಲಿ ಬರೀ ಬೇಸಿಗೆದಾಗ ಯೂಸ್ ಮಾಡೋದು, ವಿಂಟರ್ದಾಗ ಬಿಡೋದು, ಆ ಥರ ಎಲ್ಲ ಆಗೋದು. ಯಾವಾಗಲೂ ಕಂಪಲ್ಸರಿ 365 ಡೇಸ್ ಯೂಸ್ ಮಾಡ್ಬೋದು. ಯಾಕಂದರೆ ಯು ವಿ ರೇಸ್ ನಾವು ತಡೆಯೋಕ್ಕಾಗಲ್ಲ. ಕ್ಲೌಡ್ಸ್ ಮುಚ್ಕೊಂಡಷ್ಟು ಯು ವಿ ರೇಸ್ ಮುಖದ ಮೇಲೆ ಬೀಳ್ತಾನೆ ಇರುತ್ತೆ. ಅದರಿಂದ ನಮಗೆ ಟ್ಯಾನ್ ಆಗೋ ಚಾನ್ಸಸ್ ಇರುತ್ತೆ, ಕ್ಯಾನ್ಸರ್ಸ್ ಅದೆಲ್ಲ ಆಗಿರುತ್ತೆ. ಸೊ ಸನ್ಸ್ಕ್ರೀನ್ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಸೊ 365 ಡೇಸ್ನು ಕಂಪಲ್ಸರಿ ಸನ್ಸ್ಕ್ರೀನ್ ಯೂಸ್ ಮಾಡಿ. ಅಷ್ಟು ನೀವು ತುಂಬ ಜೋರಾಗಿ ಮುಖ ತೊಳೆಯೋದು ಆಗಿರಲಿಲ್ಲ ಅಂದರೆ ಟ್ಯಾವಲ್ ತೊಗೊಂಡು ಮುಖ ಜೋರಾಗಿ ಒರೆಸೋದು, ಅದರಿಂದ ಏನಾಗುತ್ತದೆ ಪೋರ್ಸ್ಗಳು ಓಪನ್ ಆಗೋ ಚಾನ್ಸಸ್ ಇರುತ್ತೆ, ಆ್ಯಕ್ನಿಗಳಾಗೋ ಚಾನ್ಸಸ್ ಇರುತ್ತೆ. ಸೊ ಯಾವತ್ತೂ ನೀವು ಸ್ಲೋ ಆಗಿ ನೀಟಾಗಿ ಸರ್ಕ್ಯುಲರ್ ಮೋಷನಲ್ಲಿ ಯೂಸ್ ಮಾಡಬೇಕು. ಯಾವತ್ತೇ ಫೇಸ್ ವಾಶ್ ಯೂಸ್ ಮಾಡೋದಾಗಿರಲಿ, ಟ್ಯಾವಲ್ ಇರುತ್ತಲ್ಲ ಅದನ್ನೆಲ್ಲ ಟಚ್ ಮಾಡಬೇಕು. ಅದನ್ನೆಲ್ಲ ಬಿಟ್ಟು ನೀವು ಜೋರಾಗಿ ರಬ್ ಮಾಡೋದಿಲ್ಲ ಆಗಿದೆ, ಅದರಿಂದ ಆ್ಯಕ್ನಿ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ನಿಧಾನಕ್ಕೆ ಯೂಸ್ ಮಾಡಿ. ನೆಕ್ಸ್ಟ್ ಬಂದು ಕರೆಕ್ಟಾಗಿ ನಿದ್ದೆ ಮಾಡಬೇಕು. ಕರೆಕ್ಟಾಗಿ ನಿದ್ದೆ ಮಾಡೋದ್ರೆ ಹೇಗೆ ಅಂದರೆ ನೀವು ಬೆಳಗ್ಗೆ ಮಲ್ಕೊಂಡ್ಬಿಟ್ಟು ಪೂರ್ತಿ ನೈಟಲ್ಲಿ ಕಮ್ಮಿ ಸ್ವಲ್ಪ ಮಲ್ಕೊಳ್ಳೋದು, ಆಮೇಲೆ ಅಷ್ಟೇ ಎದ್ಬಿಡೋದು ಆ ಥರ ಎಲ್ಲ ಆಗಬಾರ್ದು. ಆ ಥರ ಆಗೋದ್ರಿಂದ ನೀವು ಹೇಗಾಗುತ್ತೆ ನೀವು ಎಷ್ಟೇ ಕಾಸ್ಟ್ಲಿ ಪ್ರಾಡಕ್ಟ್ ಯೂಸ್ ಮಾಡಿದ್ರು, ಅದೇನಂದರೆ ಫೇಸ್ ವಾಶ್ ಆಗಿರಲಿ, ಮಾಯ್ಶ್ಚರೈಸರ್ ಆಗಿರಲಿ, ಫೇಸ್ ಪ್ಯಾಕ್ ಆಗಿರಲಿ, ಯಾವುದೇ ಕಾಸ್ಟ್ಲಿ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಏನೂ ಎಫೆಕ್ಟ್ ಆಗೋಲ್ಲ ಫೇಸ್ಗೆ. ಏಕೆಂದರೆ ಅದು ನೀವು ಅಟ್ಲೀಸ್ಟ್ 7 to 8 ಅವರ್ಸ್ ಕರೆಕ್ಟಾಗಿ ನಿದ್ದೆ ಮಾಡೋದ್ರಿಂದ ಏನಾಗುತ್ತೆ ನೈಟ್ ಹೊತ್ತಲ್ಲಿ ಸ್ಕಿನ್ ಇರುತ್ತಲ್ಲ ಅದು ರೀಜನರೇಟ್ ಆಗುತ್ತೆ. ಅದಕ್ಕೆ ನೀವು ನೈಟ್ ಹೊತ್ತು ಕರೆಕ್ಟಾಗಿ ಮಲ್ಕೋಬೇಕು. ಅದಕ್ಕೆ ಎಲ್ಲರೂ ಹೇಳೋದು ನೈಟ್ ಹೊತ್ತು ಕರೆಕ್ಟಾಗಿ ಮಲ್ಕೊಳ್ಳಿ ಅಂತ. ಆರ್ಟಿಫಿಷಿಯಲ್ ಫ್ರೇಗ್ರೆನ್ಸ್ ಫೇಸ್ ವಾಶ್ ತುಂಬ ಸ್ಮೆಲ್ ಬರೋದು ಆ ಥರ ಎಲ್ಲ ಇರುತ್ತಲ್ಲ ಆ ಥರ ಎಲ್ಲ ಜಾಸ್ತಿ ಯೂಸ್ ಮಾಡಬೇಡಿ. ಅದರಿಂದ ಆಗೋದ್ರಿಂದ ನಿಮ್ಮ ಓಪನ್ ಪೋರ್ಸ್ ಇರ್ತಲ್ಲ ಫುಲ್ಲು ಚಿಂಗ್ ಆಗೋದು ಆ ಥರ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಹೇಗೆ ಅಂದರೆ ನಾರ್ಮಲ್ ಫ್ರೂಟ್ ಸ್ಮೆಲ್ ನಾರ್ಮಲ್ ಆಗಿರುತ್ತಲ್ಲ ಕ್ಲಿಯರ್ ಆ ಥರ ಇದ್ದರೆ ಯೂಸ್ ಮಾಡಿ. ಫೇಸ್ ವಾಶ್ ಏನಾಗಲಿ ಕ್ಲಿಯರಾಗಿ ಸ್ಮೆಲ್ ಇರೋದು ಆ ಥರ ಫ್ರೂಟ್ ಸ್ಮೆಲ್ ನಾರ್ಮಲ್ ಆಗಿರುತ್ತೆ ನ್ಯಾಚುರಲಾಗಿ ಆ ಥರದ್ದು ಯೂಸ್ ಮಾಡಿ. ಫುಲ್ಲು ನೀವು ಆರ್ಟಿಫಿಷಿಯಲ್ ಆಗಿರೋದು ಯೂಸ್ ಮಾಡ್ತೀನಿ ಅಂದರೆ ಅದರಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಇಚ್ಚಿಂಗ್ ಆಗೋದು, ಅದರಿಂದ ಪೋರ್ಸ್ ಎಲ್ಲ ಬ್ಲಾಕ್ ಆಗೋದು ಮತ್ತು ಆ್ಯಕ್ನಿ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಆರ್ಟಿಫಿಷಿಯಲ್ ಬ್ಯಾಡ್ ಡಯಟಲ್ಲಿ ನಾವು ಆಲ್ಮೋಸ್ಟ್ SMFD ಕಂಟ್ರೋಲ್ ಮಾಡಬೇಕು. SMFD ಅಂದರೆ ಸ್ವೀಟ್, ಮೈದಾ, ಫ್ರೈಡ್ ಅವು ಡೈರಿ ಪ್ರಾಡಕ್ಟ್ಸ್ ಆಲ್ಮೋಸ್ಟ್ ಕಂಟ್ರೋಲ್ ಮಾಡಬೇಕು. ಅದರಿಂದ ನಮಗೆ ಹೆಲ್ತ್ ಇಶ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ, ಆ್ಯಕ್ನಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಆಲ್ಮೋಸ್ಟ್ ಇದನ್ನು ಬಿಡಬೇಕಾಗುತ್ತೆ. ನೀವು ಅಷ್ಟು ಆಗಲಿಲ್ಲ ಅಂದರೆ ನಮ್ಗೆ ಈ ಥರ ಬಿಡೋಕ್ಕಾಗಲ್ಲ ಅಂತಂದರೆ ಅದನ್ನು ರಿಪ್ಲೇಸ್ಮೆಂಟ್ ಕೂಡ ನಾನು ಈ ಕಡೆ ಸೈಡ್ ಕೊಟ್ಟಿದ್ದೀನಿ. ಅಕಸ್ಮಾತ್ ನೀವು ಅದನ್ನ ಯೂಸ್ ಮಾಡ್ಕೊ. ಬಿ ಅವೇರ್. ನೀವು ಯಾವುದೇ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು
ಲೆಮನ್ ಆಗಿರಲಿ, ಇಲ್ಲ ಅಂದರೆ ವಿನಿಗರ್ ಆಗಿರಲಿ, ಡೈರೆಕ್ಟು ಫೇಸ್ ಮೇಲೆ ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅವೆಲ್ಲ ಫುಲ್ ಸ್ಟ್ರಾಂಗ್ ಇಂಗ್ರೀಡಿಯೆಂಟ್ ಆಗುತ್ತೆ. ಅದಕ್ಕೋಸ್ಕರ ನಿಮಗೆ ಮುಖದ ಡ್ಯಾಮೇಜ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಅಟ್ಲೀಸ್ಟ್ ನೀವು ಅದನ್ನ ಹಾಕೊಳ್ಳೇಬೇಕು ಅಂತಂದರೆ ಅದನ್ನ ಫಸ್ಟು ಡೈಲ್ಯೂಟ್ ಮಾಡ್ಕೊಂಡು, ಹೀಗೆ ಅಂದರೆ ರೋಸ್ ವಾಟರ್ ಆಗಿರಲಿ, ಮಿಲ್ತಾನ ಬಿಟ್ಟು ಆ ಥರ ಏನಿರುತ್ತೋ ಆ ಥರ ಫಸ್ಟು ಡೈಲ್ಯೂಟ್ ಮಾಡ್ಕೊಂಡು ಆಮೇಲೆ ಫೇಸ್ ಮೇಲೆ ಹಾಕೊಳ್ಳಿ. ಇಲ್ಲಾಂದರೆ ಅಟ್ಲೀಸ್ಟ್ ನೀವು ಡೈಲಿ ಹಾಕೋಬಾರ್ದು, ಫ್ರೀಕ್ವೆಂಟಿಯಾಗಿ ಅಟ್ಲೀಸ್ಟ್ ವೀಕಲ್ಲಿ ಒನ್ಸ್ ಹಾಕೊಳ್ಳಿ ಸಾಕು. ಹಾಕೊಳ್ಳೇಬೇಕು ಅಂತಂದರೆ, ನಾನು ಹಾಕೊಳ್ಳೇಬೇಡ ಅಂತ ಹೇಳ್ತೀವಿ, ನಿಮ್ಗೆ ಅಷ್ಟು ಹಾಕೋಬೇಕು ಅಂತ ಇದ್ದರೆ ಅಟ್ಲೀಸ್ಟ್ ವೀಕಲ್ಲಿ ಒನ್ಸ್ ಹಾಕೊಳ್ಳಿ ಸಾಕು.